ನೋಡ್ರಿ, ಇದು 4 ಗೋಡೆಗಳ ವಿಸ್ತೀರ್ಣತೆ ಅದ. ಆದ್ರೆ ಒಂದು ಸ್ವಲ್ಪ ವಿಶೇಷ ಅದ, ಇದು ಲಕ್ಷ ಕೊಟ್ಟು ನೋಡ್ರಿ. ಆಮೇಲೆ ಚೆನ್ನಾಗಿ ನೋಡ್ಕೊರಿ, ತಿಳ್ಕೊಂಡ ನಾ ತಿಳಿಸ್ತಾನು. ಲಕ್ಷ ಕೊಟ್ಟು ನೋಡ್ರಿ ಎಲ್ಲರೂ. ಈ ಕಡೆ ನೋಡ್ರಿ, 4 ಗೋಡೆಗಳ ವಿಸ್ತೀರ್ಣ ಪ್ಲಸ್ ಮಾಳಿಗೆ ವಿಸ್ತೀರ್ಣ ಕೂಡಿಸ್ಬೇಕಿದ್ರೆ ನೋಡ್ರಿ. 15 ಮೀಟರ್ ಉದ್ದ, 8 ಮೀಟರ್ ಅಗಲ ಮತ್ತು 5 ಮೀಟರ್ ಎತ್ತರವುಳ್ಳ ಒಂದು ಹಾಲ್ ಇದೆ. ಆ ಹಾಲಿನ 4 ಗೋಡೆಗಳು ಮತ್ತು ಅದರ ಮಾಳಿಗೆಯನ್ನು ಸುಣ್ಣವನ್ನು ಹಚ್ಚಬೇಕಾಗಿದೆ. ಸುಣ್ಣವನ್ನು ಹಚ್ಚಬೇಕಾದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಈಗ ಒಂದು ಉದಾಹರಣೆ, 4 ಗೋಡೆಗಳದ್ದು ವಿಸ್ತೀರ್ಣ ಆದ ಕೂಡಲೇ ಮ್ಯಾಲೆ ಏನಿರ್ತದದು, ಮ್ಯಾಲಿನ ಮಾಳಿಗೆ ಏನದಲ್ಲ, ಇದು ಮ್ಯಾಲೆ ಇದಕ್ಕೇನು ಮ್ಯಾಲಿಂದ ಹಿಂಗೆ ಮ್ಯಾಲೆ ಹಚ್ಚೋದು ಇರ್ತದಲ್ಲ, ಅದಕ್ಕೆ ಉದ್ದ ಉಂಡೆ ಆಗಲ್ಲ ಕೂಡಿಸ್ಕೋಬೇಕು ನೀವು. ಅಂದರೆ ಏನಾಗ್ತದ, ಈ ಸುಣ್ಣ ಬಳಿಬೇಕಾದ ಒಟ್ಟು ವಿಸ್ತೀರ್ಣ ಬರ್ತದೆ. ತಿಳಿತಲ್ಲ? ಈಗ ನೋಡ್ರಿ, 2 ದೊಡ್ಡ ಕೌಂಸ್ ಉದ್ದ ಪ್ಲಸ್ ಅಗಲ ಗುಂಡ್ಲೆ ಎತ್ತರ ಪ್ಲಸ್ ಮಾಳಿಗೆ ವಿಸ್ತೀರ್ಣ ಅಂದ್ರೆ ಏನು, ಉದ್ದ ಗುಂಡ್ಲೆ ಅಗಲ. ಮಾಳಿಗೆ ಮ್ಯಾಲಿನ ಮಾಳಿಗೆ ಏನದಲ್ಲ, ತಳಗ ಗಾಡಿ ಎಷ್ಟಿರ್ತದ, ತಳಗ ನೆಲ ಎಷ್ಟಿರ್ತದ ಅಷ್ಟೇ ಮ್ಯಾಲ ಮಾಳಿಗೆ. 2 ದೊಡ್ಡ ಕೌಂಸ್ ಉದ್ದ 15 ಮೀಟರ್ ಉದ್ದದ, ಅಗಲ 8 ಮೀಟರ್ ಅದ, ಎತ್ತರ ಎಷ್ಟದ 5 ಮೀಟರ್ ಅದ, ಪ್ಲಸ್ ಉದ್ದ ಗುಂಡ್ಲೆ ಅಗಲ. ನೋಡ್ರಿ, ಇದು ಉದ್ದ ಗುಂಡ್ಲೆ ಅಗಲ, ಉದ್ದ ಪ್ಲಸ್ ಅಗಲ, ಇದು ಉದ್ದ ಗುಂಡ್ಲೆ ಅಗಲ. ಇದ್ರಾಗ ಕೂಡಿಸ್ಬಿಡ್ರಿ, 15 ಗುಂಡ್ಲೆ 8. ಇದು ವಿಸ್ತೀರ್ಣ. ಇದು 4 ಗೋಡೆಗಳ ವಿಸ್ತೀರ್ಣ. 4 ಗೋಡೆಗಳ ವಿಸ್ತೀರ್ಣ 2 ಗುಂಡ್ಲೆ 15 1 8 23 ಗುಂಡ್ಲೆ 5. ಆಮೇಲೆ ಇದನ್ನ ಗುಣಾಕಾರ ಮಾಡ್ಕೊಂಡ್ರೆ ಏನು ಬರ್ತದೆ, 4 ಗೋಡೆಗಳ ವಿಸ್ತೀರ್ಣ ಬರ್ತದೆ. ಇದು 15 8 120, ಇದು ಮಾಳಿಗೆ ವಿಸ್ತೀರ್ಣ ಆಗ್ತದೆ. ಈಗ ನೋಡಿ, 5 2 10 10 23 230 ಏನಿದು 4 ಗೋಡೆಗಳ ವಿಸ್ತೀರ್ಣ ಪ್ಲಸ್ ಮಾಳಿಗೆ ವಿಸ್ತೀರ್ಣ. ಇದ್ರಾಗ ಕೂಡಿಸ್ಬಿಡ್ರಿ, ಎಷ್ಟು ಬರ್ತದೆ ನೋಡ್ರಿ, 350 ಚದರ ಮೀಟರ್. ಆನ್ಸರ್ ಈಸ್ ಈಕ್ವಲ್ ಟು 350 ಚದರ ಮೀಟರ್. ಉತ್ತರ ಸಂಖ್ಯೆ ಎಲ್ಲದ ನೋಡ್ರಿ, 350 ಚದರ ಮೀಟರ್. 350 ಮೀಟರ್, ಇದು 300 ಚದರ ಮೀಟರ್. 200 ಇದು ಬರೀ 4 ಗೋಡೆಗಳ ವಿಸ್ತೀರ್ಣ ಇಟ್ಟಾರ ನೋಡಿ. ಬರೀ ಇದನ್ನು ಇಟ್ರಿ ಅಂದ್ರೆ ಇದಕ್ಕೆ ಉತ್ತರ ಹಾಕಿದ್ರೆ ರಾಂಗ್. ಇದನ್ನು ಮಾಳಿಗೆ ವಿಸ್ತೀರ್ಣ ಕೂಡಿಸಿದಾಗ ಎಷ್ಟಾಯ್ತು, 350 ಚದರ ಮೀಟರ್ ಆಯ್ತು. ಉತ್ತರ ಸಂಖ್ಯೆ ಎ. ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು, ಗಣಿತದ ಸರಳದ 4 ಗೋಡೆಗಳ ವಿಸ್ತೀರ್ಣದಾಗ ನೀವು ಮಾಳಿಗೆ ವಿಸ್ತೀರ್ಣ ಕೂಡಿಸಿಬಿಟ್ರೆ ಮುಗಿದು. ಇದಕ್ಕೆ ಸುಣ್ಣ ಬಳಿಲಿಕ್ಕೆ ತಗಲುವ ಖರ್ಚು ಎಷ್ಟು ಅಂತ ಮುಂದೆ ಅಂತ ಲೆಕ್ಕನೂ ಬಂದಿರ್ತಾವ. ಅದನ್ನೊಂದು ಮಾಡಿಬಿಟ್ರೆ ಮುಗಿದು. ಚೆನ್ನಾಗಿ ಬಿಡಿಸುವ ಗಣಿತ. ತಿಳಿದಲ್ಲ ನಿಮಗೆ? ಈಗ ಏನು, 2 ದೊಡ್ಡ ಕೌಂಸ್ ಉದ್ದ ಪ್ಲಸ್ ಅಗಲ, ಇದು ಏನಿದೆ 4 ಗೋಡೆಗಳ ವಿಸ್ತೀರ್ಣ. ಅದು ಈ ಸೂತ್ರ ಏನಂದ್ರೆ 4 ಗೋಡೆಗಳ ವಿಸ್ತೀರ್ಣ ಬರೋಬ್ಬರಿ 4 ಗೋಡೆಗಳ ವಿಸ್ತೀರ್ಣ ಬರೋಬ್ಬರಿ 2 ದೊಡ್ಡ ಕೌಂಸ್ ಉದ್ದ ಪ್ಲಸ್ ಅಗಲ ಗುಂಡ್ಲೆ ಎತ್ತರ ಪ್ಲಸ್ ಮಾಳಿಗೆ ವಿಸ್ತೀರ್ಣ. ಇದು ಉದ್ದ ಗುಂಡ್ಲೆ ಏನು, ಮಾಳಿಗೆ ವಿಸ್ತೀರ್ಣ. ಇದನ್ನು ತಿಳ್ಕೊಬೇಕು ನೀವು. ಮಾಳಿಗೆಯ ವಿಸ್ತೀರ್ಣ ಕೂಡಿಸ್ಕೋಬೇಕು ನೀವು. ಸುಮ್ಮನೆ ಇರಲಿ, ಯಾಕಂದ್ರೆ ಏನಿದು ಸರ್ ಏನು ಹೇಳ್ಯಾರ, ಇದನ್ನ ಏನು ಕೂಡಿಸಿದ್ರು ಅನ್ಬಾರ್ದು ನಿಮಗೆ. ಇದೇನಿದು ಮಾಳಿಗೆ ವಿಸ್ತೀರ್ಣ. ಇದು ಮ್ಯಾಲೆ ಉದ್ದ ಅಗಲ ಮಾಳಿಗೆ ವಿಸ್ತೀರ್ಣ. ಹಿಂಗೆ ಸರಿಯಾಗಿ ಅರ್ಥ ಮಾಡ್ಕೊಂಡು ಲೆಕ್ಕ ಮಾಡ್ಬೇಕಾಗ್ತದೆ ನೀವು. ಅಂಥವೆಲ್ಲ ಗಣಿತಗಳು ಬೀಳ್ತಿದ್ದವು ಅವಾಗ. ಈಗ ಇವು ಬೀಳಂಗಿಲ್ಲ ಅಂತಲ್ಲ, ಈಗ ಬೀಳಿಕತ್ತಾವ. ಈಗ ಇವು ಗಣಿತಗಳು ಹಾಡು ರಿಪೀಟ್ ಮಾಡ್ಲಿಕ್ಕತ್ತಾರ ಈಗ ಸೈನಿಕ್ ಸ್ಕೂಲ್ನಾಗ. ನೀವು ಇದನ್ನು ಚೆನ್ನಾಗಿ ತಿಳ್ಕೊಂಡು ಮುಂದಿನ ಗಣಿತ ಮಾಡ್ರಿ. ಒಂದು ಖರ್ಚಿನ ಲೆಕ್ಕ ಕೊಡ್ತೀನಿ ಮಾಡ್ರಿ ನೋಡಿ, ಯಾರು ಸಣ್ಣರಿದ್ದೆ.